ಸೊ ಎಲ್ರಿಗೂ ನಮಸ್ಕಾರ. ಸೊ ಡ್ಯೂಟಿ ಆನ್ ಮಾಡಿದ್ದೀನಿ 8:15 ಟೈಮು. ಸೇಮ್ ನಿನ್ನೆ ಟೈಮ್ ಆಗೋಯ್ತು. ಇವತ್ತು ಮಾಡೋಕ್ಕಾಗಲ್ಲ, ನೈಟ್ ಲೇಟ್ ಆಗೋಯ್ತದೆ. ವೀಡಿಯೋ ಎಡಿಟ್ ಮಾಡಿ ಮಲಗೋಷ್ಟು 11 ಗಂಟೆ ಮೇಲೆ ಆಗೋಯ್ತದೆ. ಅದಕ್ಕೆ ಬೆಳಗ್ಗೆ ಎದ್ದೇಳಕ್ಕೆ ಮನಸ್ಸು ಬರೋಲ್ಲ, ಬೇಜಾರಾಗ್ತಾಯಿದೆ. ಸೊ ನೋಡೋಣ ಇವತ್ತು ಹೆಂಗಿರುತ್ತೆ ಅಂತ ಡ್ಯೂಟಿ. ಯಾವನ ಕಳ್ಳ ಗಾಡಿ ಒರೆಸೋ ಬಟ್ಟೆ ಇಲ್ಲಿ ತಗಲಾಕಿರ್ತೀನಿ ನಾನು. ಯಾವಾಗಲೂ ಡೈಲಿ ಇಲ್ಲೇ ಇರುತ್ತೆ ಮನೆ ಹತ್ರ. ನೈಟ್ ಯಾವನ ಕದ್ಬಿಟ್ಟವನು, ಬಟ್ಟೆನ ಕದ್ದವನು. ಒಂದು 20-30 ರೂಪಾಯಿ ಕೊಟ್ಟು ಬಟ್ಟೆ ತಗೊಳ್ಳೋ ಹೇಗೈತೆ ಇಲ್ಲ, ಅವನು ಎತ್ಕೊಂಡು ಹೋಗ್ಬಿಟ್ಟವನು. ಸವೇ ಸಿಗೋಣ, ಡ್ಯೂಟಿ ಸಿಕ್ಕಿದ ಮೇಲೆ ಸಿಗೋಣ. ಮತ್ತು ಸುತ್ತಾಡೋಣ ಇವತ್ತು. ಲಾಂಗ್ ಬಾಡಿಗೆಗಳು ಸಿಕ್ಕಿದ್ರೇ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಆದಷ್ಟು ಲಾಂಗ್ ಟ್ರೈ ಮಾಡ್ತೇನೆ, ಯಾವುದೂ ಬಿಡಲ್ಲ ಲಾಂಗ್ ಬಾಡಿಗೆ. ಸಬನೇ ಆಯಿತು. ಬಿತ್ತು ಗೈಸ್, ಲಾಂಗ್ ಬಾಡಿಗೆ ಬಿತ್ತು. 200 ಚಿಲ್ಲರೆ ಇತ್ತು. ಸೊ ಹೋಗೋಣ, ಕರೆಕ್ಟಾಗಿ ಬಿತ್ತು ಊಬರಲ್ಲಿ. ಸೊ ಸಿಗೋಣ. ಏರಿಯಾದಿಂದ ಎತ್ಕೊಂಡ್ಬಂದೆ ಕಿಮ್ಸ್ ಹಾಸ್ಪಿಟ್ಲು. 237 ರೂಪಾಯಿ ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡಿದ್ದು. ನೋಡೋಣ, 246 ರೂಪಾಯಿ ನನಗೆ ಕೊಟ್ಟ ಊಬರು. ಫಸ್ಟ್ ಬಾಡಿಗೆ ಕಂಪ್ಲೀಟ್ ಮಾಡಿದ್ದೀನಿ. 9 ಕಾಲ ಆಯಿತು. 8:30ಗೆ ಬಿಟ್ಟಿದ್ದು. 9 ಕಾಲ ಅಂದರೆ 3/4 ಅವರ್ ಬಂದಿದ್ದೀನಿ. 13 ಕಿಲೋಮೀಟ್ರ್ ಅಂದ್ಕೊಳ್ಳಿ. ನೋಡೋಣ ಇಲ್ಲಿಂದ ಯಾವ್ದು ಸಿಗುತ್ತೆ ಅಂತ. ಅನ್ನಮ್ಮ ಟೆಂಪಲು. ನಮ್ಮ ಟೆಂಪಲಿಂದ ಜಯನಗರ ಅಂತ ತೋರಿಸ್ತಾ ಇತ್ತು. ಎತ್ಕೊಂಡಿದ್ದೀನಿ. ಸೊ ಹೋಗ್ತಾ ಇದ್ದೀನಿ. ಇಲ್ಲೇ ಕಲಸಿಪಳ್ಳ್ಯದಲ್ಲೂ 2 ಬಾಡಿಗೆ ಹೊಡೆದೆ. ಅದು ಎಲ್ಲ ಲೇಡೀಸ್ ಇದ್ದರು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ದೇವಸ್ಥಾನದ ಹತ್ರ ಅವ್ರ ನಮ್ಮ ಟೆಂಪಲು. ನಾವು ಕೈ ಕುತ್ಕೊಳ್ಳೋಣ. ನನಗೆ ಕಸ್ಟಮರೆಲ್ಲವ್ರೆ ದೇವಸ್ಥಾನದ ಮುಂದೆನೇ ಹಾಕೋವ್ರೆ. ಬಟ್ ಎಲ್ಲವ್ರು ಅಂತ ಗೊತ್ತಿಲ್ಲ ಕಸ್ಟಮರ್.
ಕ್ಯಾಶ್ ಕೊಡಲ್ಲ ಇವಾಗ. ನಮ್ಮ ಹತ್ರ ಕ್ಯಾಶೇ ಇರಲ್ಲ ಇವಾಗ. ನೋಡೋಣ. ಬಸ್ ಸ್ಟಾಪೇ ಅಂದ್ಕೊಳ್ಳಿ, ಹೆಚ್ಚು ಕಮ್ಮಿ ಬನಶಂಕರಿ ಬಸ್ ಸ್ಟಾಪೇ ಅಂದ್ಕೊಳ್ಳಿ. ನನಗೆ ಎಷ್ಟು ಕೊಟ್ಟ ಅಂದರೆ ಒಬ್ಬರು 171 ರೂಪಾಯಿ. ಪರವಾಗಿಲ್ಲ. ಎಲ್ಲಾದರೂ ಸೈಡ್ಗೆ ಹಾಕೋಣ ಎಲ್ಲಿರೋ ಜಾಗದಲ್ಲಿ. ಬಾಡಿಗೆ ಸಿಕ್ಕಿದ ಮೇಲೆ ಹೋಗೋಣ. ಎಲ್ಲಿ ನಿಲ್ಸೋದು ಗಾಡಿ? ಜಾಗ ಇದೆ ಅಲ್ವಾ? ಸೊ ಸಿಗೋಣ ಮತ್ತೆ ಬಾಡಿಗೆ ಸಿಕ್ಕಿದ ಮೇಲೆ. ಕಸ್ಟಮರ್ ಹತ್ರ 285 ಕಲೆಕ್ಟ್ ಮಾಡಿದೆ. ನನಗೆ ಎಷ್ಟು ಕೊಡ್ತಾವೆ ನೋಡೋಣ. ಹುಡುಗರು 296, 300 ರೂಪಾಯಿ ಅಂದ್ಕೊಳ್ಳಿ. 16 ಕಿಲೋಮೀಟ್ರು. ಸೊ ಎಲ್ಲಿಂದ ಎಲ್ಲಿಗಂದರೆ JP ನಗರಿಂದ ಬೆಂಗಳೂರು. ಪರವಾಗಿಲ್ಲ. ಇವಾಗ ಎಲ್ಲಾದರೂ ರೆಸ್ಟ್ ಎತ್ಕೊಳ್ಳೋಣ. ಒಂದು 5 ನಿಮಿಷ. 12 ಗಂಟೆ ಆಯಿತು ಕರೆಕ್ಟಾಗಿ ಟೈಮು. ಎಲ್ಲಾದರೂ ಸೈಡ್ಗೆ ಹಾಕ್ಕೊಂಡು ಒಂದು ಅರ್ಧ ಅವ್ರು ನಿಂತ್ಕೊಳ್ಳೋಣ. ಯಾವುದಾದ್ರೂ ಬಾಡಿಗೆ ಸಿಕ್ಕರೆ ಸಿಗ್ಬೋದು. ಇಂದಿರಾನಗರದಲ್ಲಿದ್ದೀನಿ. ಗ್ಯಾಸ್ ಬಂತು. ಈಗ ಗ್ಯಾಸ್ ಹಾಕ್ಸ್ಕೊಬಿಡೋಣ. ಯಾರೂ ಇಲ್ಲ ಇವಾಗಲೇ. ಮತ್ತು ಆಮೇಲೆ ಕಷ್ಟ ಆಗುತ್ತೆ. ಹಾಕ್ಸ್ಕೊಂಡ್ರೆ ಒಳ್ಳೆಯದು. ಯಾರು ಇಲ್ದಿರೋ ಟೈಮಲ್ಲಿ ಹಾಕ್ಸ್ಕೊಳ್ಳೋದೇ ಒಳ್ಳೆಯದು.